ದಯವಿಟ್ಟು ನನ್ ಕೆಲಸ ಮಾಡ್ಕೊಡ್ಬೇಕಣ್ಣ. ಲೇ ಯಾಕೆ ಎದುರ್ಕೋತೀಯ? ನಾನ್ ಚಪ್ಪಾಳೆ ಹೊಡೆದ್ರೆ ಸಾಕು, ಪೊಲೀಸ್ನವರು ನಾಯಿಗಳ ತರ ಬಂದು ನನ್ನ ಮುಂದೆ ನಿಂತ್ಕೊಳ್ತಾರೆ. ಹಂಗಾದ್ರೆ ಒಂದ್ಸತಿ ಚಪ್ಪಾಳೆ ಹೊಡೆದ್ಬಿಡ್ರಿ ನೋಡೋಣ. ಬರಬೇಕು ಪೊಲೀಸ್ನವರು. ಈಗ ತಾನೇ ನಿಮ್ಮನ್ನ ನೆನೆಸ್ಕೊತಾ ಇದ್ದೆ. ನಿಮ್ಮಿಂದ ಒಂದು ಕೆಲಸ ಆಗ್ಬೇಕಾಗಿದೆ. ಅದಕ್ಕಿಂತ ಮುಂಚೆ ನಾನೊಂದು ಕೆಲಸ ಹೇಳ್ತೀನಿ. ಏನು? ಟ್ರಾನ್ಸ್ಫರ್, ಪ್ರಮೋಷನ್? ಗವರ್ಮೆಂಟ್ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಹೊಸ ಬೂಟು, ರೈಫಲು, ಬೆಲ್ಟು, ಲಾಠಿ ಹಾಗೆ ರೆಡಿನೂ ಕೊಟ್ಟಿದ್ದಾರೆ. ಚೆನ್ನಾಗಿದೆ. ಹಾಗೆ ಹೇಳಿದ್ರೆ ಹಾಗೆ ಒಂದ್ಸಲ ಹಾಕೊಂಡು ನೋಡಿ. ಹೆಂಗೈತೆ ಮೈಗೆ? ನಾನು MLA ಅಲ್ಲ, MP ಆದ್ರೂ ಅಷ್ಟೇ. ಒಳ್ಳೆ ಮಾತಲ್ಲ ನಾನು ಹೇಳಿದ್ ಕೇಳಿದ್ರೆ ಬರೀ ಮೆರವಣಿಗೆ ನಡೆಯುತ್ತೆ, ಇಲ್ಲಾಂದ್ರೆ ರೋಡಲ್ಲಿ ದೊಂಬರಾಟ ನಡೆಯುತ್ತೆ. ನಾನು 2 ಲಕ್ಷ ವೋಟ್ ನನ್ನ ಜೇಬಲ್ಲಿ ಇಟ್ಕೊಂಡ್ರೆ ಓನ್ಲಿ 1 MLA. ಜನ ಓಟ್ಗಳನ್ನ ಮಾತ್ರ ನಿಮ್ ಕೈಲಿಟ್ಟಿರೋದು, ಏಟ್ಗಳನ್ನ ನಮ್ ಕೈಲಿಟ್ಟಿದ್ದಾರೆ. ನನ್ನನ್ನ ಮುಟ್ಟಿದ್ರೆ ಕರ್ನಾಟಕನೇ ಅಲ್ಲೋಲ ಕಲ್ಲೋಲ ಆಗುತ್ತೆ. ಹೌದಾ? ಏನು ಹುಡುಕ್ತಾ ಇದೀಯಾ? ನಿಮ್ ಜೋಬಲ್ಲಿ ಇದೆ 2 ಲಕ್ಷ ಓಟು ಎಲ್ಲೋಯ್ತು ಅಂತ ಹುಡುಕ್ತಾ ಇದ್ದೀನಿ ಸಾಹೇಬ್ರೆ. ಎಲೆಕ್ಷನ್ ಬೇರೆ ಹತ್ರ ಬಂತಲ್ಲ. ಪೊಲೀಸರು ಫೋನ್ ಮಾಡು. ಹಾಕೋ ಅಲ್ವೇನ್ರಿ ನಿಮ್ ಕಪಾಲಕ್ ಬರ್ತಿದ್ದು. ನನ್ನ ಮೇಲೆ ಕೈ ಮಾಡ್ತೀಯಾ? ನಾನ್ ಯಾರು ಗೊತ್ತಾ? MLA ಬಾಲ್ ಭಾರತ್. ಬಾ ಮಗನೇ ಬಾ. ಪ್ರತಿನಿತ್ಯ ನಿನ್ನ ವಿಚಾರವನ್ನ ಪೇಪರ್ನಲ್ಲಿ ಓದ್ತಾ ಇದ್ವಿ, ದೂರದರ್ಶನದಲ್ಲಿ ವೀಕ್ಷಿಸ್ತಾ ಇದ್ವಿ. ನಿನಗೆ ಶುಕ್ರ ದಶೆ ನಡೀತಾ ಇದೆ. ನಮ್ಮ ದರ್ಶನ ಭಾಗ್ಯದಿಂದ ಇನ್ನು 10 ದಿನಗಳಲ್ಲಿ ನಿನಗೆ ಪ್ರಮೋಷನ್ ಸಿಗತ್ತೆ. ನಿನ್ನ ಅರೆಸ್ಟ್ ಮಾಡಿದ್ರೆ 10 ನಿಮಿಷ ಸಿಗುತ್ತೆ. ಶಿವ ಶಿವ, ಹಾಗೆಲ್ಲ ಮಾತಾಡಬಾರ್ದು ಮಗನೇ. ಎದ್ದಾಳ ನನ್ನ ಮಗನೇ. ವೆಪನ್ ಸ್ಮಗ್ಲಿಂಗ್ ಕೇಸಲ್ಲಿ ನಿನ್ ಕೈ ವಾಡದೆ ಅಂತ ಪ್ರೂವ್ ಆಗಾಯ್ತು. ಅರೆಸ್ಟ್ ಮಾಡಕ್ ಬಂದಿದ್ದೀನಿ. ಶಿವ ಶಿವ, ನಾವು ದೇವಮಾನವರು. ನಮ್ಮನ್ನು ಬಂಧಿಸಿದರೆ ಪ್ರಪಂಚವೇ ಪ್ರಳಯವಾದೀತು. ಏನ್ ಹಬ್ಬ ಬಂದ್ರೆ ಕಲ್ಗಣೇಶ ಹಾಲ್ ಕುಡಿತಾನೆ ಅಷ್ಟೇ ತಾನೆ. ಹಾಲ್ ಮಾರೋರಿಗೆ ಒಳ್ಳೇದಾಗತ್ತೆ ಬಿಡು. ಈಗ ನಡಿ. ಎಲ್ಲ ಶಿವನ ಲೀಲೆ. ಅವನು ನಂಬಿದವರನ್ನ ಯಾವತ್ತೂ ಕೈ ಬಿಡೋದಿಲ್ಲ. ನಮ್ ಸಾಹೇಬ್ರು ಅಷ್ಟೇ, ತಪ್ಪು ಮಾಡೋರ್ ಕೈನ ಯಾವತ್ತೂ ಬಿಡಂಗಿಲ್ಲ. ಶಿವ ಶಿವ. ಕುಮಾರ್, ಬಂಡೆಪ್ಪ ಬಸಪ್ಪ ಉಳ್ಳಾಗಡ್ಡಿ ಮಠ ಅಂದ್ರೆ ಯಾರು ಅನ್ಕೊಂಡಿದ್ದೀರಿ? ಅವರು ನಮ್ಮ ದೇಶದ 10 ಜನ ಶ್ರೀಮಂತರಲ್ಲಿ ಒಬ್ರು. ಅವರು ಕಟ್ಟೋ ಟ್ಯಾಕ್ಸ್ ಹಣದಲ್ಲಿ ಉತ್ತರ ಕರ್ನಾಟಕದ 1 ತಿಂಗಳ ಬಜೆಟ್ ಹಾಕ್ಬೋದು ಗೊತ್ತಾ? ಅವ್ರ ಸಹಾಯ ಇಲ್ಲದೆ ಕರ್ನಾಟಕದಲ್ಲಿ ಯಾವ ಸರ್ಕಾರನೂ 5 ವರ್ಷ ಅಧಿಕಾರ ನಡೆಸಕ್ ಆಗಲ್ಲ. ಅಷ್ಟೊಂದು ಇನ್ಫ್ಲೂಯೆನ್ಸ್ ಇರುವಂತ ಉಳ್ಳಾಗಡ್ಡಿ ಮಠ ಅವ್ರಿಗೆ ಟೆರರಿಸ್ಟ್ ಅವ್ರ ಜೊತೆಗೆ ಸಂಬಂಧ ಇದೆ ಅಂತ ಅರೆಸ್ಟು, ವಿಚಾರಣೆ, ಅದು ಇದು ಅಂತ ಹೋದ್ರೆ ನಮ್ ಡಿಪಾರ್ಟ್ಮೆಂಟ್ ಮರ್ಯಾದೆನೆ ಹಾಳಾಗೋಗುತ್ತೆ. ಈಗೇನ್ ಮರ್ಯಾದೆ ಇದೆ ಅಂತೀರಾ? ಹೊರಗಡೆ ನಮ್ ಡಿಪಾರ್ಟ್ಮೆಂಟ್ ಬಗ್ಗೆ ಎಷ್ಟು ಕೇವಲ ಮಾತಾಡ್ತಾರಂತ ಗೊತ್ತಾ ನಿಮ್ಗೆ? ಒಬ್ಬ ಕಾನ್ಸ್ಟೇಬಲ್ ಹಿಡಿದು ಕಮಿಷನರ್ ವರೆಗೂ ಒಂದೇ ಲಂಚ. ಬಸ್ನಲ್ಲಿ ಕೇವಲ ಒಂದು ಪರ್ಸ್ ಕಳ್ಕೊಂಡು ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಕ್ ಬಂದ್ರೆ ಅವನ್ ಏನೋ ಕೊಲೆ ಮಾಡಿರೋ ತರ ಎದುರುಗಡೆ ನಿಲ್ಸ್ಕೊಂಡ್ಬಿಟ್ಟು ಯಾವ ಏರಿಯಾ, ಯಾವ ಬಸ್ಸು, ಯಾವ ಹಣ, ಹಿಂದಿನ ಜಾಬ ಮುಂದಿನ ಜಾಬ ಅಂತ ಕೇಳ್ಬಾರ್ದಿಲ್ಲ ಕೇಳಿ ಓಡೋಗಿ 10 ಟೀ 10 ವಡೆ ತಗೊಂಬ. ಹಾಗೆ ಬರ್ತಾ ಸಾಹೇಬರಿಗೆ 10 ಪ್ಯಾಕೆಟ್ ಪಾನ್ ಪರಾಗೂ ತಗೊಂಬ. ಅವ್ನು ಹೇಳಿದ ಏರಿಯಾದಲ್ಲಿ ಪಿಕ್ ಪಾಕೆಟ್ ಮಾಡಿರೋದು ಯಾರು? ನಮ್ ಗಿಲ್ಲಿ ಕೃಷ್ಣ ಇರ್ಬೋದಾ? ಅವ್ನು ಊರಿಗೆ ಹೋಗಿದ್ದಾನೆ, ಹಾಗಾದ್ರೆ ಮಾರಿಮುತ್ತಿ ಇರ್ಬೋದಾ ಅಂತೆಲ್ಲ ಡಿಸ್ಕಸ್ ಮಾಡ್ತೀರಾ. ಯಾರು ಯಾವ ಏರಿಯಾದಲ್ಲಿ ಯಾವಾಗ ಪಿಕ್ ಪಾಕೆಟ್ ಮಾಡ್ತಾರಂತ ನಮಗೆ ಚೆನ್ನಾಗಿ ಗೊತ್ತಿರುತ್ತೆ. ಆದ್ರೆ ನಾವು ಅರೆಸ್ಟ್ ಮಾಡ್ತೀವ ಯಾಕೆ? ಅವ್ರು ಹೊಡೆದಿರೋ ಹಣದಲ್ಲಿ ನಮಗೊಂದು ಪಾಲಿರುತ್ತೆ. ದಿನ ಬೆಳಗಾದ್ರೆ ಇರೋ ಟ್ರಾಫಿಕ್ ನಲ್ಲಿ ಆಫೀಸಿಗೆ ಹೋಗೋ ಅವಸರದಲ್ಲಿ ಯಾವನೊಬ್ಬ ಎಲ್ಲೋ ಲೈನ್ ಸ್ವಲ್ಪ ದಾಟ್ಬಿಟ್ರೆ ಸಾಕು, ಏನೋ ಇಂಡಿಯಾ ಬಾರ್ಡರ್ ದಾಟಿರೋರ್ ತರ ಗಾಡಿ ಸೈಡಿಗೆ ಹಾಕು. RC ಬುಕ್ ಇದೆಯಾ, ಗಾಡಿಯಲ್ಲಿ ಪೆಟ್ರೋಲ್ ಇದೆಯಾ, ಗಾಡಿಯಲ್ಲಿ ಬ್ಲೋ ಇದೆಯಾ ಅಂತ ದೊಡ್ಡ ವಿಚಾರಣೆ. ಯಾಕೆ? ಡ್ಯೂಟಿ ಮಾಡೋದಕ್ಕ? ಚಿಲ್ಡ್ರೆ ಒಂದ್ 5-10 ಕಿತ್ಕೊಳ್ಳೋದಕ್ಕೆ ಇದನ್ ಕೇಳ್ಬೇಕಾಗಿರೋ ದೊಡ್ಡ ದೊಡ್ಡ ಅಧಿಕಾರಿಗಳೇ. ನೀನ್ ಗಾಂಜಾ ಮಾಡ್ತೀಯೋ, ಸಾರಾಯಿ ಕಾಯಿಸ್ತೀಯೋ, ವ್ಯಭಿಚಾರ ಮಾಡ್ತೀಯೋ ನಮ್ಗೆ ಗೊತ್ತಿಲ್ಲ.
ಒಟ್ನಲ್ಲಿ 15 ಲಕ್ಷ ಮಾಮೂಲು ಮಾತ್ರ ಬಂದ್ಬಿಡ್ಬೇಕು. ನಾವುಗಳು ಹೀಗಿರೋದ್ರಿಂದಾನೆ ಅವತ್ತು ಪಿಕ್ ಪಾಕೆಟ್ ಮಾಡ್ತಾ ಇದ್ದಾನೆ, ಇವತ್ತು ಮನೆಗೆ ನುಗ್ಗಿ ದರೋಡೆ ಮಾಡ್ತಾ ಇದ್ದಾನೆ. ಅವತ್ತು ಗಾಂಜಾ ಮಾಡ್ತಾ ಇದ್ದಾನೆ, ಇವತ್ತು ವೆಪನ್ಸ್ ಮಾಡ್ತಾ ಇದ್ದಾನೆ. ಅವತ್ತು ವ್ಯಭಿಚಾರ ಮಾಡ್ತಾ ಇದ್ದಾನೆ, ಇವತ್ತು ರಾಜ್ಯಕ್ಕೆ ಮಂತ್ರಿ ಆಳ್ತಾ ಇದ್ದಾನೆ. ಯಾಕೆ? ಅವತ್ತೆ ಕಾನೂನು ಪ್ರಕಾರ ಅವ್ರ ಮೇಲೆ ಆಕ್ಷನ್ ತಗೊಂಡಿದ್ರೆ ಹೀಗೆಲ್ಲ ಆಗ್ತಾ ಇತ್ತಾ? ತಿಂಗಳ ಸಂಬಳ ಕೊಟ್ಟು ವಾಚ್ಮನ್ ಇಡೋ ಹಾಗೆ ಬಾರ್ಡರ್ ಅಲ್ಲಿ ಸೈನಿಕರನ್ನ ನಾಡಲ್ಲಿ ನಮ್ಮನ್ನ ನೇಮಿಸಿದ್ದಾರೆ. ಆ ಬಾರ್ಡರ್ ಅಲ್ಲಿರೋ ಸೈನಿಕರು ನಮ್ಮನ್ನ ಕಾಪಾಡ್ತಾರೆ ಅಂತ ನಂಬೋ ಈ ನಮ್ಮ ಜನ ಪಕ್ಕದ ಬೀದಿಯಲ್ಲಿರೋ ಪೊಲೀಸ್ ಅವ್ರನ್ನ ನಂಬಲ್ಲ ಅಂತಾರೆ. ಒಬ್ಬ ಸೈನಿಕ ಸತ್ತರೆ ಗೌರವ ಕೊಡ್ತಾರೆ, ಅದೇ ಒಬ್ಬ ಪೊಲೀಸ್ ಸತ್ತರೆ ತಲೆನೇ ಕೆಡ್ಸ್ಕೊಳ್ಳಲ್ಲ ಅಂತಾರೆ. ಇದು ಬದಲಾಗ್ಬೇಕು. ಅವ್ರು ನಮಗೋಸ್ಕರನೂ ಕಣ್ಣೀರಿಡ್ಬೇಕು. ನಮ್ಮ ಹತ್ರ ಬರೋ ಜನಗಳಿಗೆ ನೀವು ನಮ್ಮವರು, ನಾವು ನಿಮ್ಮವರು ಅಂತ ಬರೀ ಮಾತಲ್ಲಿ ಹೇಳೋದಲ್ಲ, ಕೆಲಸದಲ್ಲಿ ತೋರಿಸ್ಬೇಕು. ಒಬ್ಬ ಪುಡಿ ರೌಡಿ ಬಾಂಬೆ ಬಾರ್ಡರ್ ಕುತ್ಕೊಂಡು ಕರ್ನಾಟಕ ಪೊಲೀಸ್ ಅಂದ್ರೆ ಚಿಲ್ಡ್ರೆ ಬಿಸಾಕ ತಕ್ಷಣ ಬಾಚ್ಕೊಳ್ಳೋ ಭಿಕ್ಷಿಕರು ಅಂತ ಅವನು. ಇವತ್ತು ನಮ್ಮ ಡಿಪಾರ್ಟ್ಮೆಂಟ್ ಬಗ್ಗೆ ಮಾತಾಡೋನು ನಾಳೆ ಬೆಲ್ಗಾಮಲ್ಲಿ ಕುತ್ಕೊಂಡು ನಮ್ಮ ಭಾಷೆ ಬಗ್ಗೆ ಮಾತಾಡ್ತಾನೆ. ನಾಳೆ ಬೆಂಗಳೂರಿನಲ್ಲಿ ಕುತ್ಕೊಂಡು ಕರ್ನಾಟಕದ ಅರ್ಧ ಭಾಗನೇ ಕೊಡಿ ಅಂತಾನೆ. ಇದು ಬೇಕಾ ಸರ್ ನಮ್ಗೆ? ತಪ್ಪು ಮಾಡಿದವನು ಒಬ್ಬ ಪಿಕ್ ಪಾಕೆಟ್ ಆದ್ರೂ ಸರಿ, ಇಲ್ಲ ಪುಟ್ಕೋಸಿ ಬಸ್ಸಪ್ಪ ಉಳ್ಳಾಗಡ್ಡಿ ಮಠ ಅಂತ ಒಬ್ಬ ಬಿಸ್ನೆಸ್ ಟೈಕೂನ್ ಆದ್ರೂ ಸರಿ, ಕಾನೂನಿಗೆ ಅಪ್ಪಾಗಕ್ ಬಿಡ್ಬೇಡಿ ಸರ್. ಆಗ್ಲೇ ಜನಗಳ ಮಧ್ಯದಲ್ಲಿ ಒಂಚೂರು ಮರ್ಯಾದೆ ಸಿಗೋದು. ಓಕೆ ಅಜಯ್ ಕುಮಾರ್, ಗೋ ಅಹೆಡ್. ಯಾಕೊಳಕ್ ಹೋಗಿಲ್ಲ? ಗೇಟ್ಗೆ ಬೀಗ ಹಾಕಿದೆ ಸರ್. ಅಳಿಯಂದ್ರ ಬರ್ರಿ. ಸೊಸೀನ್ ಕೇಳಾಕತ್ತಿದ್ದೆ, ಏನವ್ವ ನಿಮ್ಮ ಅಣ್ಣ ನಿನ್ ಮದುವೆ ಮಾಡ್ಕೊಟ್ಮೇಲೆ ನಮ್ಮ ಮನೆ ಕಡೆ ಬರ್ಲೇ ಇಲ್ಲ ಅಂತ. ನೀವಾ ಬಂದಿರಿ, ಬರ್ರಿ ಕುಂದ್ರಿ, ಊಟ ಮಾಡಿ. ಇಲ್ಲ, ಡ್ಯೂಟಿ ಮೇಲೆ ಇದ್ದೀನಿ. ಪೊಲೀಸ್ ಕೆಲಸನೇ ಅಷ್ಟ್ರಿ. ಇಲ್ಲಿ ನೋಡ್ರಿ, ಊಟ ಸಮಯಕ್ಕೆ ನಮ್ಮ ಮನೆಗೆ ಯಾರೇ ಬಂದ್ರ ಅವ್ರನ್ನ ಬಿಟ್ಟು ಊಟ ಮಾಡೋ ಅಭ್ಯಾಸನೇ ನಮ್ಗೆ ಇಲ್ಲಿ ನೋಡ್ರಿ. ನನಗೆ ನಮ್ಮೂರ್ನ ಬಿಟ್ಟು ಊಟ ಮಾಡೋ ಅಭ್ಯಾಸ ಇಲ್ವೇ? ಇಡೀ ಡಿಪಾರ್ಟ್ಮೆಂಟ್ಗೆ ಊಟ ಹಾಕೋ ಶಕ್ತಿ ಇರೋ ನಮಗ ಈ 4 ಜನಕ್ಕೆ ಊಟ ಹಾಕಕ್ಕಾಗಲ್ಲೇನೆ? ಬರ್ರಿ ಊಟ ಮಾಡಿ. ಅವ್ರಿಗೂ ಬಡಿಸಿ. ಸರಿ, ಇಷ್ಟು ಹೇಳಿದ್ನ ಇನ್ನೇನು, ಊಟ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿದೆ. ನಿಮ್ ಕಡ್ಗೆನಾ? ಅದೇ ಅನ್ಕೊಂಡೆ. ಇನ್ನೊಂದು 2 ಪೀಸ್ ಹಾಕು. ಕೆಲ್ಸ ಟೆನ್ಷನ್ ನಮ್ಗೆ ಮನೆ ಊಟ ಸಿಗೋದೇ ಕಷ್ಟ. ಹಾಕು, ಚೆನ್ನಾಗಿ ತಿನ್ನಿ. ತಿನ್ನಿ. ಅಣ್ಣ ತಗೋ. ಹಾಗಿದ್ದು ತೆಂಗಿನಕಾಯಿ ಅಡಿಗೆ ಹಾಗಾದ್ರೆ ಡ್ಯೂಟಿ ಮಾಡೋಣ. ಓಕೆ. ಮಿಸ್ಟರ್ ಬಂಡಪ್ಪ ಬಸಪ್ಪ ಉಳ್ಳಾಗಡ್ಡಿ ಮಠ್, ಯು ಆರ್ ಅಂಡರ್ ಅರೆಸ್ಟ್. ಕಾರಣ ವೆಪನ್ ಡೀಲಿಂಗ್ಸ್. ಅದಕ್ಕೆ ಸಂಬಂಧಪಟ್ಟಂತ MLA, DC ಹಾಗೂ ಸ್ವಾಮೀಜಿ ನನ್ನ ಕಸ್ಟಡಿಯಲ್ಲಿದ್ದಾರೆ. ನೀ ನನ್ನ ಸಂಬಂಧಿಕ ಅಂತ ಹೇಳಕತ್ತೀನಿ. ಈ ಉಳ್ಳಾಗಡ್ಡಿ ಮಠ್ ಒಂದು ಸಾಗರ ಇದ್ದಂಗೆ, ಇದ್ರಾಗ ಹಡಗೆ ಮುಳುಗೋಗ್ತೈತಿ. ಈ ಜಾಗ ಬಂದಿರೋ ನೀನ್ ಯಾವ ಲೆಕ್ಕ? ಈ ಅಜಯ್ ಕುಮಾರ್ ಸರ್ನಾಯಕ್ ಬರೀ ಈಜೋನಲ್ವೋ, ಪಾತಾಳಕ್ಕೆ ಹೋಗಿ ಕಪ್ಪೆ ಚಿಪ್ಪಿಂದ ಮುತ್ತನ್ನು ತಗೊಂಡು ಹೊರಗಡೆ ಬರೋಣ. ಸಮಯ ಬಂದ್ರೆ ಅದೇ ನೀರನ್ನು ಕುಡಿದು ಸಾಗರನೇ ಖಾಲಿ ಮಾಡೋ ಭೂಪ ಕಣೋ. ನಿನ್ ನಿರ್ಧಾರ ಬದಲಾಯಿಸ್ಕೊಂಡ್ರೆ ನಿನಗೆ ಒಳ್ಳೇದು. ಬೇಕಾದ್ರೆ ಬಂದಾರಿಗೆ ಸುಂಕ ಎಷ್ಟು ಅಂತ ಕೇಳು, ಕೊಟ್ಬಿಡ್ತೀವಿ. ಸುಂಕ ತಗೊಂಡು ಸುಖವಾಗಿರ್ಬೇಕು ಅನ್ನೋ ಆಸೆ ನನಗಿದ್ದಿದ್ರೆ ಕಷ್ಟ ಸುಖದಲ್ಲಿ ಭಾಗಿಯಾಗೋ ಈ ಪೊಲೀಸ್ ಕೆಲ್ಸಕ್ಕೆ ಸೇರ್ತಾ ಇರಲಿಲ್ಲ. ನನ್ನ ಮುಟ್ಟಿದ್ರೆ ಜನ ನಿನ್ ಸುಮ್ನೆ ಬಿಡಕ್ಕಿಲ್ಲ. 3 ಗಾಂಧಿಗಳು ಸತ್ತಾಗ್ಲೂ 3 ದಿನ ಯೋಚನೆ ಮಾಡಿದ ಜನ 4ನೇ ದಿನನೇ ಹೊಸ ನಾಯಕನ ಆಯ್ಕೆ ಮಾಡ್ಕೊಂಡ್ಬಿಟ್ರು. ಅಂತದ್ರಲ್ಲಿ 3 ಬಿಟ್ಟಿರೋ ನಿನ್ನನ್ನು ಅರೆಸ್ಟ್ ಮಾಡಿದ್ರೆ ಈ ಜನ ಏನೋ ಹೋರಾಟ ಮಾಡ್ತಾರೆ. ಅದನ್ನ ಈಗ ತಾನೇ ಹುಟ್ಟಿರೋ ಮಗುನ ಹೋಗಿ ಕೇಳು, ನನ್ನ ಬಗ್ಗೆ ಕತಿನೇ ಹೇಳ್ತೈತಿ.
ಅದೇ ಮಗು ಹತ್ರ ಹೋಗಿ ಅಜಯ್ ಕುಮಾರ್ ಸರ್ನಾಯಕ್ ಬಗ್ಗೆ ಹೇಳು. ಕತೆ ಹೇಳೋ ಬಾಯಿಗೆ ಬೀಗ ಜಡಿಯತ್ತೆ. ನನ್ನನ್ನು ಅರೆಸ್ಟ್ ಮಾಡಿದ್ರೆ ಏನಾಗ್ತದೆ ಅಂತ ಯೋಚನೆ ಮಾಡಿದ್ಯಾನ? ಅರೆಸ್ಟ್ ಮಾಡದೆ ಬಿಟ್ರೆ ಈ ದೇಶದ ಮಾನ ಏನಾಗ್ಬೋದು ಅಂತ ಯೋಚನೆ ಮಾಡಿನೇ ಇಲ್ಲಿಗೆ ಬಂದಿದ್ದೀನಿ. ಈಶ್ವರ್ ಸರ್, ಬಂದ್ರೆ ಕರ್ಕೊಂಬ, ಬರ್ದಿದ್ರು ಕರ್ಕೊಂಬ.